ಖಂಡಿತವಾಗಿಯೂ ಇದು ಎಲ್ಲ ಕಲಾವಿದರು ಸೇರುವಂಥ ಒಂದು ಸುಂದರವಾದಂಥ ಸ್ಥಳ ಇದು. ಹಾಗಾಗಿ ಪ್ರಶಸ್ತಿಗಳು ಅಂದ್ರೇ ಒಂದು ವಿಶೇಷ. ಅದರಲ್ಲಿ ಒಂದು ವಿಜೇತರಾಗಿ ಅಥವಾ ನಾಮಿನೇಟ್ ಆಗಿ ಬಂದು ಎಲ್ಲರೂ ಸೇರಿ ಅದನ್ನು ಸಂಭ್ರಮಿಸುವಂತಹ ಒಂದು ಸಂದರ್ಭ. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ಎಲ್ರಿಗೂ ನಮಸ್ಕಾರ. ನೆಕ್ಸಾ ಸೈಮಾ 2023 ದುಬೈನಲ್ಲಿ ನಡೀತಿದೆ. ಈಗ ನನ್ನ ಜೊತೆ ಐ ಆಮ್ ಸೋ ಎಕ್ಸೈಟೆಡ್ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಬಟ್ ಸ್ಟಿಲ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ನೇ ಬೇಡ, ಯಾಕಂದ್ರೆ ಇಡೀ ಭಾರತಕ್ಕೆ ಇಡೀ ವಿಶ್ವಕ್ಕೆ ಅವ್ರು ಯಾರು ಅಂತ ಗೊತ್ತಿದೆ. ನಿಮ್ಮೆಲ್ಲರ ನೆಚ್ಚಿನ ಅದ್ಭುತ ಕಂಠದ ಗಾಯಕರು ಆಗಿರುವಂತ ಶ್ರೀ ವಿಜಯ್ ಪ್ರಕಾಶ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ಕಾರ. ಸೈಮಾ 2023ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ನೋಡಿದ್ರೆ ಭಾಳ ಖುಷಿ ಆಯಿತು. ಇಷ್ಟು ದೂರ ಬಂದರೂ ಏನೋ ಮನೇಲೇ ಇದ್ದೀವಿ ಅನ್ನೋ ಒಂದು ಭಾವನೆ ತಮ್ಮನ್ನು ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಟ್ ವೆಲ್ಕಮ್. ಸರ್, ಈ ಸಲ ಸೈಮಾ 2023 ದುಬೈನಲ್ಲಿ ನಡೀತಾ ಇದೆ. ಸೊ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಅರೇಂಜ್ಮೆಂಟ್ಸ್ ಆಗಿರ್ಬೋದು? ಇವಾಗ ತಾನೇ ವಾಕಿಂಗ್ ಆಗಿದ್ದೀರಾ, ಸೊ ಹೌ ಯು ಫೀಲಿಂಗ್ ಸರ್? ಇಟ್ಸ್ ಅ ಗ್ರೇಟ್ ಫೀಲಿಂಗ್. ಅದೇ ಹೇಳ್ತಾ ಇದ್ದೆ, ನಾನು ಅನೇಕ ವರ್ಷಗಳಿಂದ ಸೈಮಾಲಿ ಯಾವುದೋ ಕಾರಣಗಳಿಗೆ ಬರೋಕ್ಕಾಗಲಿಲ್ಲ, ಬಟ್ ಇದು ಮೊದಲನೇ ಬಾರಿ ಬರ್ತಾ ಇದ್ದೀನಿ. ಆ್ಯಂಡ್ ಐ ವಾಸ್ ಜಸ್ಟ್ ಸೇಯಿಂಗ್ ದಟ್ ಇಟ್ಸ್ ಸೋ ಬ್ಯೂಟಿಫುಲಿ ಡನ್. And most importantly, the hospitality, taking care of artists, it's all done so neatly. So I think that's a great thing. And congratulations, Saima. And on behalf of the fraternity, ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ನೀವು ಹಲವಾರು ಭಾಷೆಗಳಲ್ಲಿ ಹಾಡಿದ್ದೀರಾ, ಹಲವಾರು ಭಾಷೆಗಳಲ್ಲಿ ಕೆಲಸ ಮಾಡಿದ್ದೀರಾ. ಈಗ ಸೌತ್ ಇಂಡಿಯಾ ತಗೊಂಡ್ರೆ 4 ಭಾಷೆಗಳಲ್ಲೂ ಕೂಡ ತಮ್ಮ ಸಾಂಗ್ಸು ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಇಲ್ಲಿ 4 ಭಾಷೆಗಳಿಂದ ನಮ್ಮ ಕಲಾವಿದರು ಬರ್ತಾ ಇದ್ದಾರೆ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ಖಂಡಿತವಾಗಿಯೂ ಇದು ಎಲ್ಲ ಕಲಾವಿದರು ಸೇರುವಂಥ ಒಂದು ಸುಂದರವಾದಂಥ ಸ್ಥಳ ಇದು. ಹಾಗಾಗಿ ಪ್ರಶಸ್ತಿಗಳು ಅಂದ್ರೇ ಒಂದು ವಿಶೇಷ. ಅದರಲ್ಲಿ ಒಂದು ವಿಜೇತರಾಗಿ ಅಥವಾ ನಾಮಿನೇಟ್ ಆಗಿ ಬಂದು ಎಲ್ಲರೂ ಸೇರಿ ಅದನ್ನು ಸಂಭ್ರಮಿಸುವಂತಹ ಒಂದು ಸಂದರ್ಭ. ಇಟ್ಸ್ ಎ ಗ್ರೇಟ್ ಫೀಲಿಂಗ್. ಎಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗವನ್ನು ತಗೊಂಡ್ರೆ ಕಳೆದ ಹಲವಾರು ವರ್ಷಗಳಿಂದ ಅದ್ಭುತವಾದಂಥ ಚಿತ್ರಗಳು ಹೊರಗಡೆ ಬರ್ತದೆ, ಗೀತೆಗಳು ಹೊರಗಡೆ ಬರ್ತಾ ಇದೆ. ಸೊ ನಿಮಗೆ ಹೇಗೆ ಅನ್ನಿಸ್ತದೆ ಕನ್ನಡ ಚಿತ್ರಗಳ ಬಗ್ಗೆ ಹಾಗೂ ಮ್ಯೂಸಿಕ್ ಬಗ್ಗೆ ಮತ್ತು ತಮ್ಮ ಗಾಯನದ ಬಗ್ಗೆ? ತಾವು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ ಹಾಗೂ ನಾಮಿನೇಟ್ ಕೂಡ ಆಗಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ಸರ್? ಇದು ನನಗೆ ಕನ್ನಡ ಚಿತ್ರಗಳಂದರೆ, ನಾನು ಹುಟ್ಟಿ ಬೆಳೆದದ್ದು ಮೈಸೂರು. ಹಾಗಾಗಿ ಇದು ನಮ್ಮ ಮನೇಲಿ ಯಾರೋ ಗೆದ್ದಂಗೆ ನನಗೆ ಆ ಒಂದು ಭಾವನೆ. ಹಾಗಾಗಿ ಇವತ್ತಿನ ದಿನ ಅಂದರೆ ಅವತ್ತಿನದಿಂದಲೂ ಕನ್ನಡ ಚಿತ್ರರಂಗ ಒಂದು ಬಹಳ ಸುಂದರವಾದಂತಹ ಒಂದು ಪ್ರಪಂಚ. ಚಂದನವನದಲ್ಲಿ ಅನೇಕ ಉತ್ತಮ ಚಿತ್ರಗಳು ಬಂದಿವೆ. ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಈಗ ಕಾಂತಾರ ಬಗ್ಗೆನೇ ಹೇಳಬೇಕು ಅಂದರೆ ಇಡೀ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಒಂದು ಯಶಸ್ಸನ್ನು ಕಂಡಿದೆ. ಹಾಗಾಗಿ ಹೆಮ್ಮೆ, ಸಂತೋಷ, ಭರವಸೆ ಎಲ್ಲವೂ. ಸರ್, ತುಂಬ ಖುಷಿ ಆಯಿತು ತಮ್ಮನ್ನು ನೋಡಿ. ಹಾಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಯಾಕಂದರೆ ನಂಗೆ ಡೆಫಿನೆಟ್ಲಿ ಅನಿಸ್ತಾ ಇದೆ ಯು ಆರ್ ಗೋಯಿಂಗ್ ಟು ಬಿ ಅ ವಿನ್ನರ್. ಸೊ ಯಾಕಂದರೆ ಇಡೀ ಪ್ರಪಂಚವೇ ನಿಮ್ಮ ಹಾಡನ್ನು ಮೆಚ್ಚಿದೆ. ಹಾಗಾಗಿ ನಿಮಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನೀವು ಅವಾರ್ಡ್ ತೊಗೊಂಡು ಬರ್ತಾ ಇದ್ದಂಗೆ ಮತ್ತೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು. ಗುಡ್ ಡೇ. ಥ್ಯಾಂಕ್ ಯು.